ಹೇಳ್ರಿ ಮಿಸ್ಟರ್ ಏಜೆ, ನಾನು 100 ಪ್ರಶ್ನೆ ಕೇಳಿದ್ರು ಒಂದಕ್ಕೂ ಉತ್ತರ ಕೊಡ್ತಾ ಇಲ್ಲ ಅಲ್ರಿ. ಮಾತಾಡಿ. ಓಕೆ, ನಮ್ಮ ಹಿರಿಯವ್ರು ಹೇಳ್ತಾರಲ್ಲ, ಮೌನಂ ಸಮ್ಮತಿ ಲಕ್ಷಣಂ ಅಂತ. ಸೊ ನೀವೆಲ್ಲ ತಪ್ಪು ಒಪ್ಕೊಂಡಿದ್ದೀರಾ ಅಂತ ರಿಪೋರ್ಟ್ ಹಾಕಿದ್ದೀನಿ. ಪಾಪ ಈ ಹುಡುಗಿನ ನೋಡಿ ಶಿಕ್ಷೆನಲ್ಲಿ ಡಿಸ್ಕೌಂಟ್ ಕೊಡೋಣ ಅಂತ ಈ ಹೆಲ್ಪ್ ಮಾಡ್ತಾ ಇದ್ದೀನಿ. ತುಂಬಾ ಅತಿ ಆಯ್ತು ನಿಮ್ದು. ಹೆಲ್ಪ್ ಅಲ್ವಾ? ಕರೆಕ್ಟ್. ನನಗೆ ಹೆಣ್ಮಕ್ಳು ನೋಡಿದ್ರೆ ಕರುಳು ಚುರುಕನತ್ತಮ್ಮ. ನಿಮ್ಮನ್ನು ನೋಡಿ ಸುಮ್ಮನಿರಕ್ಕಾಗಲಿಲ್ಲ, ಅದಕ್ಕೆ ಶಿಕ್ಷೆ ಕಮ್ಮಿ ಮಾಡಿಸೋಣ ಅಂತ ಎಲ್ಲ ತಪ್ಪನ್ನು ಏಜನೆ ಮಾಡಿದ್ದಾರೆ ಅಂತ ರಿಪೋರ್ಟ್ ಹಾಕಿದ್ದೀನಿ. ಏಜೆ ಅವರೇ, ಇದಕ್ಕೊಂದು ಚಿಕ್ಕ ಸೈನ್ ಹಾಕಿದ್ರೆ ಸಾಕು. ತಗೊಳ್ಳಿ, ಸೈನ್ ಹಾಕಿ. ಆಫೀಸರ್, ಸರ್ಕಾರಿ ಅಧಿಕಾರಿ ಅಂತ ಮರ್ಯಾದೆ ಕೊಡ್ಬೇಕು ಅನ್ನೋ ಮನ್ಸನ್ನ ಒಡೆದಾಕಿದ್ರಿ ನೀವು. ರೇ, ನಿಮ್ಮ ಮರ್ಯಾದೆ ಕಟ್ಕೊಂಡು ನಾನೇನ್ರಿ ಮಾಡಬೇಕು? ಏಜೆ ಅವರೇ, ಇಲ್ಲೊಂದು ಸೈನ್ ಹಾಕಿ. ನಾನು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಏನ್ರಿ, ಅವಾಗ್ಲಿಂದ ನಾನು ಬಡ್ಕೋತಾನೆ ಇದ್ದೀನಿ. ಸುಮ್ಮನೆ ಕೂತ್ಕೊಂಡಿದ್ದೀರಾ? ಹೀಗಿದ್ರೆ ತಪ್ಪಿಸ್ಕೋಬೋದು ಅಂದ್ಕೊಂಡಿದ್ದೀರಾ? ಆಫೀಸರ್ ಮಾತಿಗೆ ಬೆಲೆ ಇಲ್ವೇನ್ರಿ? ಇವಾಗೇನು ಸೈನ್ ಹಾಕ್ತೀರಾ ಇಲ್ವಾ? ಮುಚ್ಚ್ರಿ ಬಾಯಿ, ಸಾಕು. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಇವ್ರು ಹೇಳ್ತಾರೆ ಅಂತ ಸುಮ್ಮನಿದ್ರೆ ಇನ್ನು ನಾನು ಸುಮ್ಮನಿರಲ್ಲ. ಲೀಲಾ ರೀ, ನೀವು ಸುಮ್ಮನೆ ರೀ, ಮಾತಾಡಬೇಡಿ. ಇವ್ರ ಹತ್ರ ಅಫಿಷಿಯಲ್ ಆಗಿ ಮಾತಾಡಿದ್ರೆ ಆಗಲ್ಲ. ಇವ್ರಿಗೆಲ್ಲ ನಲ್ಲಿ ಹತ್ರ ಸೀರೆ ಸೆರಗಿಡ್ಕೊಂಡು ಜಗಳಾಡ್ತಾರಲ್ಲ, ಆ ಥರ ಜಗಳಾಡಬೇಕು. ನೀವು ನಮ್ಮನ್ನ ಏನಂತ ಅನ್ಕೊಂಡಿದ್ದೀರಾ? ಅಲ್ಲ, ನೀವು ನಮ್ಮನ್ನೇನು ಗುಲಾಮ್ರು ಅನ್ಕೊಂಡಿದ್ದೀರಾ ಅಥವಾ ಗುಗ್ಗುಗಳು ಅಂತ ಅನ್ಕೊಂಡಿದ್ದೀರಾ? ಹೆಲ್ತ್ ಆಫೀಸರ್ ತಾನೇ, ರಿಪೋರ್ಟ್ ತಗೊಂಡು ಹೋಗ್ತಾ ಇರಬೇಕು. ಇವ್ರು ಒಪ್ಕೊಳ್ಳೋದು ಬಿಡೋದು ಅದು ಕೋರ್ಟಿಗೆ ಬಿಟ್ಟ ವಿಷಯ. ನೀವು ರಿಪೋರ್ಟ್ ರೆಡಿ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿ. ಮುಂದೇನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ನೀವು ಹೇಳಿದ ತಕ್ಷಣ ಸೈನ್ ಹಾಕಕ್ಕೆ ನಾವೇನು ಕಿವಿಯಲ್ಲಿ ಹೂವು ಇಟ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದ್ದೀರಾ? ನಮಗೂ ಕಾನೂನೇನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಒತ್ತಾಯ ಮಾಡಿ ಸೈನ್ ಹಾಕ್ಸಕ್ಕೆ ಪ್ರಯತ್ನ ಪಟ್ಟರು ನಾನು ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗತ್ತೆ. ಹುಷಾರ್. ನೋಡಿ, ಇಷ್ಟಕ್ಕೆ ಸುಮ್ಮನಿದ್ ಬಿಡಿ. ಜಾಸ್ತಿ ಮಾತಾಡಿದ್ರೆ ನಿಮ್ಮ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಕೂಡ ಮುಚ್ಚಿಸ್ಬೇಕಾಗತ್ತೆ. ಈಗಲೇ ಜನ ರೊಚ್ಚಿಗೆದ್ದಿದ್ದಾರೆ. ಆಮೇಲೆ ನ್ಯಾಷನಲ್ ನ್ಯೂಸ್ ಆಗಿ ಎಜೆ ಕಂಪ್ನಿ ಶೇರ್ಸ್ ಎಲ್ಲ 10 ರೂಪಾಯಿಗೆ ಇಳಿದ್ರು ಆಶ್ಚರ್ಯ ಇಲ್ಲ. ಏಯ್, ನಾವೆಲ್ಲ ಕಳ್ಕೊಂಡು ಬೀದಿಗೆ ಬಿದ್ರು ನಮಗೆ ಯಾವ ಭಯನೂ ಇಲ್ಲ. ಎಲ್ಲ ಸೊನ್ನೆಯಿಂದ ಶುರು ಮಾಡ್ಬೇಕಾ? ಮಾಡ್ತೀವಿ. ಮರದ ಕೆಳಗಡೆ ಮಲ್ಕೋಬೇಕಾ? ಮಲ್ಕೋತೀವಿ. ರೋಡ್ ಸೈಡಲ್ಲಿ ಇಡ್ಲಿ ಮಾರ್ಬೇಕಾ? ಮಾರ್ತೀನಿ. ಆದರೆ ನನ್ನ ಫ್ಯಾಮಿಲಿನ ನಾನು ನೋಡ್ಕೋತೀನಿ. ಸೊನ್ನೆಯಿಂದನೇ ಲೈಫ್ ಸ್ಟಾರ್ಟ್ ಮಾಡಿರೋ ಇವ್ರಿಗೆ ಮತ್ತೆ ಸೊನ್ನೆಯಿಂದ ಲೈಫ್ ಸ್ಟಾರ್ಟ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಆದರೆ ಮಾಡದೇ ಇರೋ ತಪ್ಪಿಗೆ ಅವ್ರ ತಪ್ಪನ್ನ ಅವ್ರು ಒಪ್ಕೊಳ್ಳಲ್ಲ. ನೋಡಿ, ನೀವು ತುಂಬ ಓವರಾಗಿ ಮಾತಾಡ್ತಿದ್ದೀರಾ. ಇದಿನ್ನೂ ಓವರ್ ಆಗಿಲ್ಲ. ಇನ್ಮೇಲೆ ಮಾಡ್ತೀನಿ, ನೀವು ಹೋಗಲಿಲ್ಲ ಅಂದರೆ. ಕಲ್ ತಗೊಂಡು ನಾನೇ ನಿಮಗೆ ಹೊಡೆದು ಜನ ಹೊಡುವಾಗ ಬಿತ್ತು ಅಂತ ಹೇಳಿಕೆ ಕೊಡ್ತೀನಿ. ಏನಂತೀರಾ? ನಿಮ್ಮನ್ನ ಕೋರ್ಟಲ್ಲಿ ನೋಡ್ಕೋತೀನಿ. ಧಿಕ್ಕಾರ 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 ಎಜೆಗೆ ಧಿಕ್ಕಾರ 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 ಎಜೆಗೆ ಧಿಕ್ಕಾರ ಡೌನ್ ಡೌನ್
ವೀಕ್ಷಕರೇ, ತುಂಬಾ ಜನ ಸೇರಿದ್ದಾರೆ. ಎಜೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಜನರ ಆಕ್ರೋಶ ಮುಗಿಲ್ ಮುಟ್ಟಿದೆ. ಮಗುನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದಿರೋ ತಾಯಿ ಆಕ್ರಂದನ ಕೇಳೋಕ್ಕಾಗ್ತಿಲ್ಲ. ಎಜೆ ಅವರು ಜನರನ್ನ ನೋಡೋದಕ್ಕೆ ಇನ್ನೂ ಹೊರಗಡೆ ಬಂದಿಲ್ಲ. ಪೊಲೀಸ್ ಅವರು ಎಜೆ ಅವ್ರನ್ನ ಇನ್ನೂ ಅರೆಸ್ಟ್ ಮಾಡೋ ಸಾಹಸಕ್ಕೆ ಕೈ ಹಾಕಿಲ್ಲ. ಏಜೆ ಬಂದ, ಎಲ್ರು ಕಲ್ ತಗೊಂಡು ಬೀಸ್ರು. ಒಂದೇ ಒಂದು ಕಲ್ಲು ಆಚೆ ಬಂದ್ರು, ಇಲ್ಲಿ ಬೇರೆನೆ ನಡೆಯುತ್ತೆ. ಹುಷಾರಾಗಿರಿ ರೀ, ತಗೊಂಡೋಗ್ರಿ ಅದನ್ನತ್ತೆ. ಧಿಕಾರ 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 ಮಾಡ್ಬೇಕು ಮಾಡ್ಬೇಕು, ಏಜೆನ್ ಅರೆಸ್ಟ್ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕು. ಡೌನ್ 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 ಡೌನ್. ಈಗ ತಾನೇ ಎಜೆ ಅವರು ಹೊರಗೆ ಬಂದಿದ್ದಾರೆ. ಈ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈ ವಿಷಯದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನೀವೇನ್ ಹೇಳ್ತೀರಾ? ನಾವಿಂಥ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ, ಇವಾಗ ಈ ಥರ ಕೇಳ್ತಿದ್ದೀರಲ್ಲ, ದಯವಿಟ್ಟು ಸ್ವಲ್ಪ ಹೊತ್ತು ನಮ್ಮನ್ನ ಬಿಟ್ಬಿಡಿ ಪ್ಲೀಸ್. ಇನ್ನು ಎಷ್ಟು ಜನ ಜೀವ ತೆಗಿಬೇಕು ಅನ್ಕೊಂಡಿದ್ದೀರ? ನಿಮ್ಮಿಂದ ಒಂದು ಮಗು ಪ್ರಾಣ ಕಳ್ಕೊಳ್ಳೋ ಸ್ಥಿತಿ ಬಂದಿದೆ. ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ಅನ್ನಕ್ಕೆ ವಿಷ ಹಾಕಿದೆ ಜಗೆ. ಧಿಕಾರ ಧಿಕಾರ. ಅನ್ನಕ್ಕೆ ವಿಷ ಹಾಕಿದೆ ಜಗೆ. ಧಿಕಾರ ಧಿಕಾರ. ಅನ್ನಕ್ಕೆ ವಿಷ ಹಾಕಿದೆ ಜಗೆ. ಧಿಕಾರ ಧಿಕಾರ. ಧಿಕಾರ ಧಿಕಾರ. ಧಿಕಾರ ಮಾಡ್ಬೇಕು ಮಾಡ್ಬೇಕು. ಏನಾಯ್ತು ಹೊರಗೆ? ಜನ ಏನಂದ್ರು? ನಾನು ಹೊರಗೆ ಹೋಗಿ ನೋಡ್ತೀನಿ ಅಂದ್ರೆ ನನ್ನನ್ನು ಬಿಡ್ತಾ ಇಲ್ಲ ಯಾರು. ನನಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ಮಾತಾಡೋ ರಾಮ್. ನೀ ಹೀಗೆ ಮಾತಾಡದೆ ಹೋದರೆ ನೀನು ಕಳ್ಕೊಂಬಿಡ್ತೀಯ ರಾಮ್. ನನ್ನ ಮಗ ಯಾವತ್ತೂ ಹೀಗೆ ನಿಶಬ್ದವಾಗಿ ನಿಂತವನೇ ಅಲ್ಲ. ನೀನಿವಾಗ ಹೀಗೆ ಮೌನವಾಗಿ ನಿಂತಿದ್ದೀಯ ಅಂತಂದರೆ ನಂಗೆ ಯಾಕೋ ಭಯ ಆಗ್ತಿದೆ ಕಣೋ. ಜೈಕಾರ ಹಾಕ್ತಿದ್ದ ಜನ ಇವತ್ತು ಧಿಕ್ಕಾರ ಕೂಗ್ತಿದ್ದಾರೆ ಅಂತಂದರೆ ಇದ್ರ ಹಿಂದೆ ಯಾರ್ದೋ ಷಡ್ಯಂತ್ರ ಇದ್ದೇ ಇದೆ. ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಜಗತ್ತಿಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಆದರೆ ಈಗ ನೀನು ಸುಮ್ಮನಿದ್ರೆ ಸುಳ್ಳನ್ನೇ ಸತ್ಯ ಅನ್ಕೊಂಡ್ಬಿಡ್ತಾರ. ಮಾತಾಡಪ್ಪ. ಜೀವನ ಅಂದಮೇಲೆ ಇದೆಲ್ಲ ಸಹಜ ಕಣೋ. ಇಂಥ ಟೈಮಲ್ಲಿ ಬಚ್ಚಿಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಹೇಳಿ ನನ್ನ ಮಗ ಅಲ್ಲ ಅಂತ ನನಗೆ ಗೊತ್ತೋ. ನನ್ನ ಮಗ ಬೆಂಕಿಲಿ ಅರಳಿರೋ ಹೂವು ಕಣೋ. ಜೀವನದಲ್ಲಿ ಎಂಥದೇ ಸವಾಲು ಬಂದರೂ ಎದುರಿಸ್ನಿಲ್ಲ ಅಂತವನು. ಇವತ್ತು ಯಾಕೋ ಹೀಗಿದೆಯಾ ಹೇಳರ? ಅಯ್ಯೋ ದೇವ್ರೆ.
ಆಕ್ರೋಶಭರಿತವಾದ ಜನ ಎಜೆ ಉತ್ತರ ಸಿಗದೆ ಎಜೆ ಪ್ರತಿಕೃತಿಗೆ ಬೆಂಕಿ ಹಚ್ಚುತ್ತಿದ್ದಾರೆ. ಏಜೆಗೆ ಧಿಕ್ಕಾರ, ಏಜೆಗೆ ಧಿಕ್ಕಾರ. ಮೇಡಮ್, ಎಷ್ಟು ಸರಿ ಹೇಳಿದ್ದೀನಿ ನಿಮಗೆ ಹೊರಗೆ ಬರಬೇಡಿ ಜನ ಇರೋ ಕಡೆ ಅಂತ. ನೋಡಿ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ನಾನು ಫೋರ್ಸ್ನ ಕರೆಸ್ತಾ ಇದ್ದೀನಿ. ಪ್ಲೀಸ್ ನೀವು ಈಗೆಲ್ಲ ಮಾಡಬೇಡಿ, ಒಳಗೋಗಿ. ಇವರಷ್ಟೇ ಅಲ್ಲ, ಇವ್ರು ಸಂಬಂಧಪಟ್ಟದ್ದು ಯಾವ ವಿಷಯನೂ ನಾನು ಹಾಳಾಗಕ್ಕೆ ಬಿಡಲ್ಲ. ಅಲ್ಲ, ನನ್ನ ಮುಂದೆನೇ ಇವ್ರ ಫೋಟೋಗೆ ಬೆಂಕಿ ಹಚ್ಚಿದ್ರೆ ನಾನು ಬಿಟ್ಬಿಡೋಕ್ಕಾಗತ್ತಾ? ನಾನು ಸುಟ್ಟು ಹೋದ್ರೂ ಪರವಾಗಿಲ್ಲ, ಆದರೆ ಇವ್ರ ಮರ್ಯಾದೆಗೆ ತಕ್ಕೆ ತರೋ ಹಾಗೆ ನಾನೇನು ಮಾಡಲ್ಲ. ಇವಾಗಾದ್ರೂ ಒಳಗೋಗಿ ಪ್ಲೀಸ್. ಒಂದು ನಿಮಿಷ, ಒಂದು ನಿಮಿಷ ನಿಲ್ಲಿಸಿ. ಒಂದು ನಿಮಿಷ, ನಾನು ಹೇಳದ್ನ ಕೇಳಿ. ಒಂದು ನಿಮಿಷ ನನ್ನ ಮಾತು ಕೇಳಿ ದಯವಿಟ್ಟು ಪ್ಲೀಸ್. ನಿಮ್ಮ ಕೂಗು, ನಿಮ್ಮ ಕಷ್ಟ, ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ. ಇವಾಗ ನಿಮ್ಮ ಮನಸ್ಸಲ್ಲಿ ನಮ್ಮನ್ನು ಹೊಡಿಬೇಕು, ನಮ್ಮನ್ನು ಮುಗಿಸ್ಬೇಕು, ನಮ್ಮನ್ನು ನಾಶ ಮಾಡಬೇಕು ಅಂತ ಅನಿಸಿದೆ ಅಂತ ನನಗೆ ಗೊತ್ತು. ಆದರೆ ನನ್ನನ್ನು ನಿಮ್ಮ ಮನೆ ಮಗಳು ಅಂದ್ಕೊಂಡು, ಅಥವಾ ತಂಗಿ ಅಂದ್ಕೊಂಡು, ಅಥವಾ ಒಬ್ಳು ಹೆಣ್ಣು ಬೇಡ್ಕೋತಿದ್ದಾರೆ ಅಂತ ಅಂದ್ಕೊಂಡು ನನ್ನ ಮಾತನ್ನ ಕೇಳಿ. ನೀವು ಕೋಪ ಮಾಡ್ಕೊಳ್ಳಿ, ಆದರೆ ಆ ಕೋಪಕ್ಕೆ ಎರಡೇ 2 ದಿನ ವಿರಾಮ ಕೊಡಿ. ಎರಡೇ 2 ದಿನ ಟೈಮ್ ಕೊಡಿ. ಏಜ್ ಅವ್ರು ಏನೂ ತಪ್ಪು ಮಾಡಿಲ್ಲ, ಅವ್ರು ನಿರಪರಾಧಿ ಅಂತ ನಾನು ಪ್ರೂವ್ ಮಾಡ್ತೀನಿ, ನಾನು ತೋರಿಸ್ತೀನಿ. ಕ್ಯಾಮ್ರಾ ರೋಲ್ ಆಗ್ತದೆ ಅಲ್ವಾ ಮೇಡಮ್? ಅರ್ಥ ಇದೆ. ಪ್ಲೀಸ್, ಅವ್ರು ಏನೂ ತಪ್ಪು ಮಾಡಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ನನಗೆ ಎರಡೇ 2 ದಿನ ಟೈಮ್ ಕೊಡಿ. ಆಗಲ್ಲ, ಇವತ್ತೇ ಇಲ್ಲೇ ಈಗಲೇ ನಿರ್ಧಾರ ಆಗಬೇಕು. ಇರಪ್ಪ, 2 ದಿನ ತಾನೆ ಆಯ್ತಮ್ಮ. ಬನ್ರ ಅವನು. ನನಗೇನೂ ಆಗಿಲ್ಲ. ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆ ಈ ಥರ ರಿಯಾಕ್ಟ್ ಮಾಡ್ತಿದ್ದೀರಾ? ಗಾಯದ ಮೇಲೆ ಬರೆ ಎಳೆಯೋದು ಅನ್ನೋದನ್ನು ಕೇಳಿದ್ದೆ, ಆದರೆ ಇವತ್ತು ನಮ್ಮನೆಲ್ಲ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೌದು ಅಜ್ಜಿ, ಏಜೆ ನೋವಲ್ಲಿರೋದಕ್ಕೆ, ಜನ ಧಿಕ್ಕಾರ ಕೂಗ್ತಿರೋದಕ್ಕೆ ನಾವು ಆಲ್ರೆಡಿ ನೋವಲ್ಲಿದ್ದೀವಿ. ಅಂಥದ್ರಲ್ಲಿ ಲೀಲಾತೆ ಇನ್ನಷ್ಟು ನೋವು ಪಡೋ ಹಾಗಾಯ್ತಲ್ಲ, ಅದು ಇನ್ನೊಂದು ಬರೇನೆ. ಹೌದು ಲೀಲಾ ಅವರೇ,
ಅಷ್ಟು ಜನರ ಮಧ್ಯೆ ನೀವು ಹೋಗಿ ಫೋಟೋ ತರೋದು ಬೇಕಿತ್ತಾ? ಎಷ್ಟು ಬಂಡ ಧೈರ್ಯ ನಿಮಗೆ? ಧೈರ್ಯ ಅಲ್ಲ ಸರು, ಅದು ಪ್ರೀತಿ. ಆ ಟೈಮಲ್ಲಿ ಅಲ್ಲಿ ಏನು ನಡೀತಿತ್ತು, ಏನಾಗ್ತಿತ್ತು ಅಂತ ನಂಗೆ ಗೊತ್ತಾಗಲಿಲ್ಲ. ನನ್ನ ದೃಷ್ಟಿಯೆಲ್ಲ ಇವ್ರ ಫೋಟೋಗೆ ಬೆಂಕಿ ಬೀಳ್ದಿರೋ ಹಾಗೆ ನೋಡ್ಕೊಳ್ಳೋದಷ್ಟೇ. ನೀನೇನು ದೊಡ್ಡ ಸಾಧನೆ ಮಾಡಿದ್ಯಾ ಅಂತ ಹೇಳ್ಕೊಳ್ತಿದ್ಯಾ? ನಾನೇನು ಮಾಡಿದ್ದೀನಕ್ಕ? ಏನು ಮಾಡಿದ್ದೀನಿ ಅಂತ ಕೇಳ್ತಿದ್ಯಾ? ಅಲ್ಲ, ಅಲ್ಲಿ ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಆ ಕರ್ಮನೂ ಅಭಿನೇ ಅನುಭವಿಸ್ಬೇಕಿತ್ತು. ಈಗಾಗಲೇ ಕಂಪ್ನಿ ಸೀಲಾಗಿ ನೋವು ಅನುಭವಿಸ್ತಾ ಇದ್ದಾನೆ ಅಭಿ. ಇನ್ನೊಂದು ನೋವು ಕೊಡ್ಬೇಕಿತ್ತ ನೀನು? ಏನಮ್ಮ ಅಂತ್ರ ಇಂಥ ಸಮಯದಲ್ಲೂ ಹೀಗೆ ಮಾತಾಡ್ತಾ ಇದೆಯಲ್ಲ? ನನ್ನ ಮಗ ರಾಮ್ ಫೋಟೋಗೆ ಒಂದು ಬೆಂಕಿ ಕಿಡಿ ಹತ್ತದೇ ಇರೋ ಹಾಗೆ ನೋಡ್ಕೊಂಡಿದ್ದಾಳೆ ನಮ್ಮ ಲೀಲಾ. ಅದಕ್ಕೆ ಹೆಮ್ಮೆ ಪಡು. ನಾನು ನಿಮ್ಮಷ್ಟು ದಡ್ಡಿ ಅಲ್ಲ. ಅತ್ತೆ, ಏನು ಮಾತಾಡ್ತಾ ಇದ್ದೀರಾ? ನೋಡಿ ಸರು, ನಾನು ಮಾತಾಡೋದು ನಿಮಗೆಲ್ಲ ರೂಢ್ ಅನ್ಸ್ಬೋದು. ಆದರೆ ಒಂದು ಪ್ರಾಬ್ಲಮ್ ಬಂದಾಗ ಅದನ್ನು ಸಾಲ್ವ್ ಮಾಡ್ಕೋಬೇಕೇ ಹೊರತು ಇನ್ನೊಂದನ್ನು ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಅಕ್ಕ, ನೀವು ನಿಮ್ಮ ದಾರಿಯಲ್ಲಿ ಯೋಚನೆ ಮಾಡಿ, ನಾನು ನನ್ನ ದಾರಿಯಲ್ಲಿ ಯೋಚನೆ ಮಾಡ್ತೀನಿ. ಏಜೆ ನೆರಳನ್ನ ಯಾರಾದರೂ ತುಳಿದ್ರೆ ನಾನು ಬಿಡಲ್ಲ. ಅಂಥದ್ರಲ್ಲಿ ಅವ್ರ ಫೋಟೋಗೆ ಬೆಂಕಿ ಹಚ್ಚಿದ್ರೆ ಬಿಟ್ಬಿಡಕ್ಕಾಗತ್ತಾ? ಕಾಳಿ ಅವತಾರ ತಾಳ್ತೀನಿ ಹೊರತು ಸುಮ್ಮನಿರಲ್ಲ. ಲೀಲಾ, ಅಭಿ ನನ್ನವನು. ಅವನ ಪರವಾಗಿ ನಾನು ಹೋರಾಡಬೇಕೇ ಹೊರತು ನೀನಲ್ಲ. ಸುಮ್ಮನಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಅಯ್ಯೋ ದೇವ್ರೆ, ಇನ್ನು ಏನೇನು ನೋಡಬೇಕು ಏನೋ. ನಲವತ್ತೆಂಟು ಮಾರಣಾಂತಿಕ ರಾಸಾಯನಿಕ ವಸ್ತುಗಳು ನಿಮ್ಮ ಕಂಪನಿ ಫುಡ್ ಅಲ್ಲಿ ಡಿಟೆಕ್ಟ್ ಆಗಿದೆ. ನನ್ನ ಮನೆ ಮುಳುಗೋಯ್ತಪ್ಪ ಈ ಪಾಪಿ ಏಜೆ ಇದ್ದ. ಇವನಿಗೆ ಒಳ್ಳೆ ಮಾಡ್ತಾನ. ತಿನ್ನ ಅನ್ನೋಕೆ ಕಲ್ಬರ್ಕೆ ಮಾಡಿ ಕಟ್ಟಿರೋ ಈ ಮನೆಗೆ ಕಲ್ಲಲ್ಲ ಬೆಂಕಿ ಹಚ್ಚಿದ್ರು ಕಮ್ಮಿನೇ. ಲೀಲಾ, ನಿಂತ್ಕೋ. ಅಕ್ಕ, ಆಮೇಲೆ ಮಾತಾಡ್ತೀನಿ, ಇವಾಗ ಟೈಮ್ ಇಲ್ಲ. ನಿಂತ್ಕೋ ಅಂತ ಹೇಳ್ತಾನೋ ಇದ್ರೂ ನುಗ್ತಾ ಇದೆಯಲ್ಲ. ನಿಮ್ಗೆ ಏನಾಗಿದೆ ಅಕ್ಕ? ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀರಾ? ನೀನೀಗ ಅಭಿ ಹತ್ರ ಹೋಗ್ಬೇಕಾ? ಯಾಕೆ? ಮೊದಲೇ ಅವನು ಅಪ್ಸೆಟ್ ಆಗಿದ್ದಾನೆ, ಅವ್ನಿಗೆ ಹೋಗಿ ಡಿಸ್ಟರ್ಬ್ ಮಾಡಕ್ಕ? ಅಪ್ಸೆಟ್ ಆಗಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಇಂಥ ಟೈಮಲ್ಲಿ ನೀವು ಹೊರಗಡೆ ಏನು ಮಾಡ್ತಿದ್ದೀರಾ? ಈ ಟೈಮಲ್ಲಿ ನೀವು ಅವ್ರ ಜೊತೆಲಿರೋದು ಮುಖ್ಯ. ಅದನ್ನ ನಾನು ನೋಡ್ಕೋತೀನಿ. ಅಲ್ಲ, ಇದನ್ನೆಲ್ಲ ಹೇಳೋಕೆ ನೀನು ಯಾರು ಅಂತ? ನಿನಗೆ ಪದೇ ಪದೇ ಅವಕಾಶ ಕೊಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ಆ ತಪ್ಪನ್ನ ನಾನು ಮತ್ತೆ ಮಾಡಲ್ಲ. ಅಭಿ ನನ್ನ ಗಂಡ. ನಾನು ಅವನ ಜೊತೆ ಇರ್ತೀನೋ ಬಿಡ್ತೀನೋ ಅದು ನಿನಗೆ ಬೇಕಾಗಿಲ್ಲ. ಆದರೆ ನೀನು ಮಾತ್ರ ಅವನ ಜೊತೆ ಇರ್ಕೂಡ್ದು. ಸರಿ, ನಾನು ನಿಮ್ಮ ದಾರಿಯಲ್ಲೇ ಬರ್ತೀನಿ. ಹೆಂಡತಿ ಅಂತ ಹೇಳ್ಕೊಂಡು ಓಡಾಡೋದಲ್ಲ.
ಆ ಜಾಗಕ್ಕೆ, ಆ ಸ್ಥಾನಕ್ಕೆ, ಆ ಸಂಬಂಧಕ್ಕೆ ಬೆಲೆ ಕೊಡೋ ಹಾಗೆ ನಡ್ಕೋಬೇಕು. ನೀವು ಮಾಡ್ತಿಲ್ಲ, ನಾನು ಮಾಡ್ತಿದ್ದೀನಿ. ಲೀಲಾ, ನನ್ನ ಮುಂದೆನೆ ನಿಂತ್ಕೊಂಡು ನಾನು ಹೆಂಡತಿ ಜವಾಬ್ದಾರಿನ ನಿಭಾಯಿಸಿಲ್ಲ ಅಂತ ಹೇಳ್ತಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಗಂಡ ಅಂತ ಹೇಳ್ಕೊಂಡು ಶೋಕಿ ಮಾಡೋದಲ್ಲ, ಅವ್ರಿಗೆ ಕಷ್ಟ ಅಂತ ಬಂದಾಗ ಅವರಿಂದ ದೂರ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ?